ಕೋವಿಡ್ ಭ್ರಷ್ಟಾಚಾರದಲ್ಲಿ ಕೇಂದ್ರ ನಾಯಕರು ಏನು ಮಾತಾಡ್ತಾ ಇಲ್ಲ, ಯಾಕೆ ಅಂತ? ಅವ್ರದ್ದು ಪಾಲು ಹೋಗಿರ್ಬೇಕಲ್ಲ. ನೋಡಿ, ಈ ಸರ್ಕಾರ 40% ಸರ್ಕಾರ ಅಂತ ಬಿರುದು ಬಂದಿದ್ದು ನಮ್ಮಿಂದ ಅಲ್ಲ, ಅವ್ರ ಪಕ್ಷದಿಂದನೇ ಬಂದಿರೋದಲ್ವಾ, ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಬಂದಿದ್ದಾರಲ್ವಾ. ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದ್ದೀರ ಅಂತ. ನಾವು ಸಾಕಷ್ಟು ನಮ್ಮ ಏನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟಿನ ಪ್ರೊಕ್ಯೂರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿ ಹಿಡ್ತೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಇಲ್ಲ, ನೀವು ಈ ಸದನ ಸಮಿತಿನಲ್ಲಿ ಏನೇ ತನಿಖೆ ಮಾಡಿದ್ರು ಇದು ಮುಂದುವರಿಸಬಾರ್ದು, ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದ್ರು. ಯಾವತ್ತಾನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರೆದಿರೋದು ಕೇಳಿದ್ದೀರಾ ತಾವು, ನೋಡಿದ್ದೀರಾ ತಾವು? ಸೊ ಭಾಳ ಎದ್ದು ಕಾಣುತ್ತೆ ಇದರಲ್ಲಿ. ಎಲ್ಲರದು ಪಾಲಿದೆ ಇದರಲ್ಲಿ. ಕೇಂದ್ರ ಸರ್ಕಾರದ್ದು ಇರಬೇಕು, ಈ ರಾಜ್ಯ ಸರ್ಕಾರದ್ದು ಇರಬೇಕು. ನೀವು ಹೇಳೋ ಪ್ರಕಾರ ಬಿಜೆಪಿ ಅವರು ಹೆಣದ ಮೇಲೆ ಹಣ ಮಾಡಿದ್ದಾರೆ. ಹೌದು, ಮತ್ತೆ ಕೊರೋನಾ ಸಂದರ್ಭದಲ್ಲಿ ಇನ್ನೇನಾಯ್ತು ಸರ್? ಹೆಣಗಳು ಬಿದ್ದಿಲ್ವಾ? ಸರಿ, ಇಲ್ಲ, ಕಮಿಷನ್ ಅವ್ರೇನೇ ಇಂಟ್ರಿಮ್ ರಿಪೋರ್ಟ್ ಏನೋ ಕೊಟ್ಟಿಲ್ಲ, ಇನ್ನು ಅವ್ರು ತನಿಖೆ ನಡೆಸ್ತಾ ಇದ್ದಾರಲ್ಲ. ಈಗ ಇದು ಹೊಸದೇ 40,000 ಕೋಟಿ ರೂಪಾಯಿ ಲೆಕ್ಕ ಸಿಗಬೇಕಂದ್ರೆ ಸುಲಭನಾ ಸರ್? ಸುಲಭನಾ? ದಾಖಲೆಗಳು ಇಡಬೇಕು, ಏನೇನಿದು ಇದೆ ಬಿಲ್ಗಳು ನೋಡಬೇಕು, ಅವಾಗ ಏನಾಗಿತ್ತು ಮತ್ತು ಇವಾಗಿನ ರೇಟಿಗೆ ಏನಿದೆ, ಪ್ರೈಸ್ ಡಿಸ್ಕವರಿ ಆಯ್ತಾ ಇಲ್ಲ ಅವಾಗಿನ ಸಂದರ್ಭದಲ್ಲಿ, ಅವೆಲ್ಲ ನೋಡಬೇಕು. ಅದಕ್ಕೆ ಒಂದು ಕಮಿಷನ್ನ ನಾವು ಮಾಡಿದ್ದೀವಿ, ಆಗುತ್ತೆ. ಈಗ ರಾಜ್ಯದೊಳಗೆ ಹಿಜಾಬ್ ಭಾಳ ಚರ್ಚೆ ಆಗ್ತಿದೆ. ಹಿಜಾಬನ್ನು ಬ್ಯಾನ್ ವಾಪಸ್ ಪಡಿತೀವಿ ಅನ್ನೋ CM ಹೇಳಿಕೆಗೆ ಭಾಳ ಮಂದಿ ವಿರೋಧ ವ್ಯಕ್ತಪಡಿಸ್ತಾರೆ. ನೋಡಿ, ಯಾರು ಏನಾದರೂ ಅನ್ಬೋದು ಇವರೇ. ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರೋದು ಸಂವಿಧಾನದ ಸರ್ಕಾರ. ಸಂವಿಧಾನದ ಪ್ರಕಾರ ಏನಿದೆ ಅದೇ ನಾವು ಮಾಡ್ತೀವಿ. ಎಲ್ಲರೂ ಕೂಡ, ಯಾವುದೇ ಧರ್ಮದವರಿದ್ದರೂ ಕೂಡ ಒಂದು ತಿಳ್ಕೋಬೇಕು, ಈ ದೇಶ ನಡೀತಾ ಇರೋದು ಭಗವದ್ಗೀತಾ ಮೇಲಲ್ಲ, ಕುರಾನ್ ಮೇಲಲ್ಲ, ಬೈಬಲ್ ಮೇಲಲ್ಲ. ಈ ದೇಶ ನಡೀತಾ ಇರೋದು, ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ. ಯಾವುದೇ ಧರ್ಮದ ಯಾರೇ ಇರ್ಬೋದು, ನಂದು ನಡೀತದೆ, ನಿಂದು ನಡೀತದೆ ಇಲ್ಲ. ಸಂವಿಧಾನದ ಪ್ರಕಾರ ಏನಿದೆ ಅದೇ ನಡೆಯೋದು. ಬಸವ ತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ, ಅದನ್ನು ಮುಂದಿಟ್ಕೊಂಡು ನಾವು ಈ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಆ್ಯಸ್ ಸಿಂಪಲ್ ಆ್ಯಸ್ ಅ. ಕಾಂಪ್ಲಿಕೇಶನ್ನು ಇಲ್ಲ, ಆ್ಯಂಬಿಗ್ವಿಟಿನೂ ಇಲ್ಲ. ಹಿಂದಿನ ಸರ್ಕಾರ ಯಾವ ತತ್ವದ ಮೇಲೆ ನಡೀತಿದೆ? ಹಿಂದಿನ ಸರ್ಕಾರ ಹಿಂದುತ್ವದ ಮೇಲೆ ನಡೀತಾ ಇತ್ತು. ಸ್ಪೀಕರ್ ಅವರೇ ಹೇಳಿದ್ಮೇಲೆ ಇನ್ನೇನು ಉಳಿದಿದೆ ಸರ್? ಕಾಗೇರಿ ಅವರು ಆ ಪೀಠದ ಮೇಲೆ ಕೂತ್ಕೊಂಡು, ನಾನೊಬ್ಬ ಹೆಮ್ಮೆಯ RSSದವರು, ನಾನು RSS ತತ್ವದಲ್ಲಿ ನಂಬ್ತೀನಿ, ಒಂದು ದಿನ ದಲಿತರು ಇರ್ಬೋದು, ಮುಸಲ್ಮಾನರು ಇರ್ಬೋದು, RSS ತತ್ವವನ್ನು ಒಪ್ತಾರೆ ಅಂತ ಅವರೇ ಅಲ್ಲಿ ಪೀಠದಿಂದ ಕೂತ್ಕೊಂಡು ಹೇಳ್ಕೊಂಡಿರೋದಲ್ಲ, ನಾನಲ್ಲ. ಇಟ್ಸ್ ಆನ್ ರೆಕಾರ್ಡ್. ನಾವು ಬಸವ ತತ್ವ, ಗುರುನಾರಾಯಣ್ ತತ್ವ, ಕನಕದಾಸರ ತತ್ವ, ಸಂವಿಧಾನದಲ್ಲಿ ಏನಿದೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವದ ಮೇಲೆ ನಾವು ನಡೆಸ್ತಾ ಇದ್ದೀವಿ. ವಿ ಆರ್ ಆಲ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್, ಆಸ್ ಸಿಂಪಲ್ ಆಸ್ ದಟ್. ಆಂಬಿಗ್ವಿಟಿ ಎಲ್ಲಿದೆ ಇದರಲ್ಲಿ? ಮೊನ್ನೆ ನಿಮ್ಮ ಪಕ್ಷದ ಹಿರಿಯ ನಾಯಕರೊಬ್ಬರು ಬಿಜೆಪಿಯವರು ಬ್ರಿಟಿಷರ ಬೂಟ್ ನೆಕ್ಕವರು ಅಂತ ಮಾತಾಡಿದ್ರು. ಅದನ್ನ ಕಾಂಗ್ರೆಸ್ ನಾಯಕರು ಯಾರು ಡಿಫೈನ್ ಮಾಡ್ಕೊಳ್ಳಿಲ್ಲ ಸರ್. ಯಾರು ಹೇಳಿದ್ದು? ನೀವು ಎಲ್ಲ ನನ್ನ ಪ್ರಚಾರನೇ ಮಾಡಲ್ಲ, ನಾನು ಹೇಳಿದ್ದು. ಆಮೇಲೆ ಅವ್ರೇನು ಹೇಳಿದಾರೆ ತಪ್ಪೇನಿದೆ? ಮಾಫಿನಾಮ ಯಾರು ಬರ್ದಿದ್ರಿ? ಕ್ಷಮಾಪಣೆ ಪತ್ರ ಬರ್ದಿದ್ದು ಯಾರು ಸರ್? ಒಂದು ಸರಿ ಅಲ್ಲ, 6 ಸರಿ ಬರ್ದಿದ್ದು ಯಾರು? ಬ್ರಿಟಿಷರ ಹತ್ರ ಪೆನ್ಷನ್ ತೊಗೊಂಡಿದ್ದು ಯಾರು? ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದಾಗ ಬ್ರಿಟಿಷರ ಪರವಾಗಿ ಸೈನಿಕರನ್ನು ಸೇರಿಸಿದ್ದು ಯಾರು? ಇವೆಲ್ಲ ಇತಿಹಾಸ ಇದೆ. ನೋಡಿ, BJP ಅವರಿರ್ಬೋದು, RSS ಅವರಿರ್ಬೋದು, ಅವರು ಸ್ವಂತ ಏನು ಇತಿಹಾಸ ಇಲ್ಲ, ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ಕೊಡುಗೆ ಇಲ್ಲ, ಸೃಷ್ಟಿಸಬೇಕಾಗ್ತಾ ಇದೆ. ಅದಕ್ಕೆ ಅವರು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ದಿನ ಒಂದು ಸುಳ್ಳಿನ ಕಾರ್ಖಾನೆ ನಡೆಸ್ತಾರಲ್ಲ ಅವರು, IT ಸೆಲ್ದವರು, ಅದನ್ನು ನಿಜ ಅಂದ್ಕೊಂಡಿದ್ದಾರೆ ಪಾಪ ಭಾಳ ಜನ ನಮ್ಮ ಯುವಕರು. ಇತಿಹಾಸ ಓದಲಿ, ದಾಖಲೆಗಳು ಓದಲಿ. ನಮ್ಮಲ್ಲಿ ಏನು ರಿಜಿಸ್ಟರ್ ಆಗಿದೆ, ಬ್ರಿಟಿಷ್ ದಾಖಲೆಯಲ್ಲಿ ಏನು ರಿಜಿಸ್ಟರ್ ಆಗಿದೆ, ಬೇರೆ ಬೇರೆ ಗೆಜೆಟ್ಸಲ್ಲಿ ಏನು ಆಗಿದೆ, ಅವೆಲ್ಲ ಬರ್ದಿರೋದು ನಾವಲ್ಲ, ಕಾಂಗ್ರೆಸ್ಸಿಗರ ಬರ್ದಿರೋದು. ಅದು ಅವ್ರವ್ರ ಪೂರ್ವಜರಿಗೆ ಕೇಳಿ. BJP ಹುಟ್ಟಿದೆ ಇವಾಗ ಇತ್ತೀಚೆಗಲ್ವಾ? ಇವಾಗ ಯಾರ್ಯಾರು BJP ಶಾಸಕರಿರ್ಬೋದು, ಸಂಸದರು ಇರ್ಬೋದು, ಅವ್ರ ಪೂರ್ವಜರು ಒಂದ್ಸರಿ ಏನೋ ಕಾಂಗ್ರೆಸ್ಸಿಗೆ ಓಟ್ ಹಾಕಿರ್ತಾರಲ್ಲ, ಅವಾಗ ಒಂದ್ಸರಿ ಏನೋ ಗಾಂಧೀಜಿಯವ್ರ ಜೊತೆ ನಡೆದಿರ್ಬೇಕಲ್ಲ ಅವರೆಲ್ಲ. ಎಕ್ಸೆಪ್ಟ್ RSS, ಎವ್ರಿಬಡಿ ಹ್ಯಾಸ್ ಡನ್ ಇಟ್. ಪ್ರಸಾದ್ ಮಾತಿಗೆ ಒಪ್ಪಿಗೆ ಇದೆ ಸರ್ ತಮ್ಮದು? ಯಾವುದು? ಎಸ್, ಅದೇ ನೋಡಿ, ಹೇಳಿ ಕೊಡುಗೆ ಆಯ್ತಪ್ಪ. ಈಗ ನಾನು 4-5 ಪ್ರಶ್ನೆ ಕೇಳಿದ್ದೀನಲ್ರಿ ಸಾವರ್ಕರ್ದು, ಪದೇ ಕೇಳಿದ್ದೀನಿ. ಅದ್ರಿಗೆ ಉತ್ತರ ಬಂತ ನನಗೆ? 60 ರೂಪಾಯಿ ಪೆನ್ಷನ್ ತೊಗೋತಾ ಇದ್ರಾ ಇಲ್ಲ ರೀ ಬ್ರಿಟಿಷ್ ಅವ್ರದ್ದು? ಸಾವರ್ಕರಿಗೆ ವೀರ್ ಬಿರುದು ಹೇಗೆ ಬರುತ್ತೆ ಅಂತ ಕೇಳಿದ್ವಿ. ಇನ್ನೂ ಉತ್ತರ ಇಲ್ಲ. ಮಿಕ್ಕಿದಕ್ಕೆಲ್ಲ ಉತ್ತರ ಇದೆಯಾ ಇವ್ರ ಹತ್ರ?
ಇವರೆಲ್ಲ ಉತ್ತರ ಕೊಡಬೇಕಾದ್ರೆ ಯಾಕೆ ಮೌನ ಆಗ್ತಾರೆ? ಇವ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಎಲ್ಲರೂ ಮೌನ ಆಗ್ಬಿಡ್ತಾರಲ್ಲ ಸಡನ್ ಆಗಿ. ಇಲ್ಲಿದ್ರೆ ಕ್ಯಾಮ್ರಾ ಮುಂದೆ ಬಂದಾಗ ಏನಿಲ್ಲ ಎಲ್ಲ ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ತಾರೆ ಇವರು. ಸಾವರ್ಕರ್ ಫೋಟೋ ತೆಗೆಯುವ ವಿಚಾರದಲ್ಲಿ ಕಾದರೂ ಒಪ್ಪಿಗೆ ಸೂಚಿಸಲಿಲ್ಲ ಅವರು ನಿಮ್ಮ ವಿಚಾರಕ್ಕೆ. ಸ್ಪೀಕರ್ ಅವ್ರ ಆದೇಶ ನಾವು ಪಾಲನೆ ಮಾಡಬೇಕಾಗ್ತದಲ್ಲ. ನನ್ನ ಅನಿಸಿಕೆ ಅಲ್ಲಿ ಸದನದಲ್ಲಿ ನಡೆಯೋದಿಲ್ಲ ಅಲ್ಲ. ನಿನ್ನೆ ನಿರಾಣಿ ಹೇಳಿದ್ರೆ 6 ತಿಂಗಳಲ್ಲಿ ಸರ್ಕಾರ ಬೀಳ್ತದೆ. ಯಾರು? ಬಹಳ ಜನ ಹೇಳ್ತಾರೆ. ನಿರಾಣಿ ಅಲ್ಲ, ಬಿಜೆಪಿ ಅವರು ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿದ್ದಾರೆ. ನಿರಾಣಿ ಅವರು ಏನಿದ್ದಾರೆ ಅವರು? 6 ತಿಂಗಳಲ್ಲಿ ಸರ್ಕಾರ ಇಲ್ಲ, ಅವ್ರೇನಿದ್ದಾರೆ ಈಗ? ಈಗ ಮಾಜಿ ಸಚಿವ, ಮಾಜಿ ಅಲ್ಲ, ಅಲ್ಲಿ ಆದ್ಮೇಲೆ ನೋಡೋಣ. ಗ್ಯಾರಂಟಿಗಳಿಂದ ತೆರಿಗೆ ಹೆಚ್ಚಳ. ಸರಿ, ಎಚ್.ಕೆ. ಪಾಟೀಲ್ರು ಗ್ಯಾರಂಟಿಗಳು ಘೋಷಣೆ ಮಾಡಿದ್ರಲ್ಲ, ತೆರಿಗೆ ಹೆಚ್ಚಳ ಆಗ್ತದೆ ಬಹಳಷ್ಟು. ಇದು ನೋಡಿ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನು ಇದ್ರ ಆಧಾರದ ಮೇಲೆ ನಮ್ಮ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಅದು ಸಂಶೋಧನೆ ಮಾಡಿ ಕೊಟ್ಟಿದ್ದಾರೆ. ಈಗ ಜನರ ಕೈನಲ್ಲಿ ದುಡ್ಡಿದ್ರೆ ಅವ್ರು ಖರ್ಚು ಮಾಡೇ ಮಾಡ್ತಾರಲ್ಲ. ಈಗ 2,000 ರೂಪಾಯಿ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀವಿ? ಆಲ್ಮೋಸ್ಟ್ 1,50,00,000 ಜನ ಮಹಿಳೆಯರಿಗೆ, ಇದು 20 ಲಕ್ಷ ಜನ ಮಹಿಳೆಯರಿಗೆ ಹೋಗ್ತಾ ಇದೆ ಇವತ್ತು. ಅವ್ರು ಏನು ಮಾಡ್ತಾರೆ? ಅವ್ರ ಮಕ್ಕಳಿಗೆ ಟ್ಯೂಷನ್ ಹಚ್ತಾರೆ, ಒಳ್ಳೆ ಪೌಷ್ಟಿಕ ಆಹಾರ ತಗೋತಾರೆ, ಮಾರುಕಟ್ಟೆಗೆ ಹೋಗ್ತಾರೆ, ತರಕಾರಿ ತಗೋತಾರೆ, ಔಷಧಿ ತಗೋತಾರೆ, ಖರ್ಚು ಮಾಡ್ತಾರೆ. ವಾಪಸ್ ಎಲ್ಲಿ ಬರುತ್ತೆ? ಸರ್ಕಾರಕ್ಕೆ ಬರುತ್ತೆ. ಯಾವ ರೂಪದಲ್ಲಿ ಬರ್ತದೆ? ತೆರಿಗೆ ರೂಪದಲ್ಲಿ ಬರುತ್ತೆ. ನಮ್ಮ ಸರ್ಕಾರಕ್ಕೆ BJPಗೆ ಏನಂದರೆ ಜನರ ದುಡ್ಡು ನಾವು ಜನರಿಗೆ ಕೊಡಬೇಕು ಅಂತ ಅಷ್ಟೇ. ಆದರೆ ಇವ್ರೇನು ಮಾಡಬೇಕು ಅಂತ ಇದ್ದಾರೆ BJPಯವರು, ಜನರ ದುಡ್ಡು ಸ್ವಯಂ ಕಲ್ಯಾಣಕ್ಕೆ ಉಪಯೋಗ ಮಾಡ್ಕೋಬೇಕು. ಅಷ್ಟೇ ಡಿಫ್ರೆನ್ಸ್ ನಮಗೆ ಅವರಿಗೆ. ಈಗ ಇದನ್ನು ಯಾಕೆ ಆಯಿತು, ಇದು ಸರಿ ಇಲ್ಲ ಅಂತ BJPಯವ್ರು ಹೇಳ್ತಾರಲ್ಲ. ಮತ್ತು ಲಾಡ್ಲಿ ಬೆಹನ ಯಾಕೆ ಮಾಡಿದ್ರು ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶನಲ್ಲಿ, ಲಾಡ್ಲಿ ಬೆಹನ ಮಾಡಿದರೆ ಎಷ್ಟೊಂದು ಕಡೆ BJPಯವರು ಎಲ್ಲ ನಮ್ಮ ಗ್ಯಾರಂಟಿಗಳ ಕಾಪಿ ಮಾಡ್ತಾ ಇದ್ದಾರಲ್ಲ. ಈಗ ನಮ್ಮ 5 ಗ್ಯಾರಂಟಿ ಆದಮೇಲೆ ಈಗ ಮೋದಿ ಗ್ಯಾರಂಟಿ ಅಂತ ಇದ್ದಾರೆ. ಮೋದಿ ಗ್ಯಾರಂಟಿ ಅಂದರೆ ಏನು? ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್, ಅದರಲ್ಲೂ 50% ನಮ್ಮದೇ ಇದೆ. ಜಲ್ ಜೀವನ್ ಮಿಷನ್ ಅಂತ ಎಲ್ಲ ಕಡೆ ಸಿಂಗಲ್ ಫೋಟೋ ಹಾಕೊಂಡು ಹೋಗ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿ ಅವರು. ಅದರಲ್ಲಿ 50% ಕನ್ನಡಿಗರದ್ದು ಪಾಲಿದೆ ಸರ್. ಅದರಲ್ಲಿ ಏನು ಗ್ಯಾರಂಟಿ ಅವ್ರದ್ದು? ನಿರುದ್ಯೋಗದ ಗ್ಯಾರಂಟಿ ಅಷ್ಟೇ ಇರೋದು, ಆರ್ಥಿಕ ಅಸಮಾನತೆ ಗ್ಯಾರಂಟಿ ಅಷ್ಟೇ ಇರೋದು BJP ಸರ್ಕಾರದಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.